ಈ ಕಡೆ ಒಂದು ಕೂತ್ಕೊಂಡಿದೆ. ಡಿಫ್ರೆಂಟ್ ಕಲರ್ಸ್ ಇಂದ ಪೇಂಟ್. ಸಖತ್ತು. ದಿಸ್ ಇಸ್ ದ ಹೈಯೆಸ್ಟ್. ಇವಾಗ ನಾವು ಮಕ್ಕಳಿಗೆ ಮತ್ತೆ ಯಂಗ್ಸ್ಟರ್ಗೆ ಇಷ್ಟ ಆಗೋ ಒಂದು ಅಡ್ವೆಂಚರಸ್ ಪಾರ್ಕ್ಗೆ ಬಂದಿದ್ವಿ. ಇದರ ಹೆಸರು ಸ್ಕೈ ಪಾರ್ಕ್. ಬನ್ನಿ, ಸ್ಕೈ ಪಾರ್ಕಲ್ಲಿ ಏನೇನು ಆಕ್ಟಿವಿಟೀಸ್ ಇದೆ ಅಂತ ನೋಡೋಣ. ನೀವು ಎಂಟ್ರಿ ಆಗಿ ಬಂದ ತಕ್ಷಣ ಲೆಫ್ಟ್ ಸೈಡಲ್ಲಿ ನಿಮಗೆ ಪಾರ್ಕಿಂಗ್ ಇದೆ. ಎಷ್ಟು ಬೇಕೋ ಅಷ್ಟು ಕಾರ್ ಪಾರ್ಕಿಂಗ್ ಏರಿಯಾ ಇದೆ. ಮತ್ತು ರೈಟ್ ಸೈಡಲ್ಲಿ ನಿಮಗೆ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ತೊಗೊಂಡಾಯಿತು, ಇವಾಗ ಎಂಟ್ರಿ ಮಾಡ್ತಿದ್ದೀವಿ, ಬನ್ನಿ. ಸ್ಕೈ ಪಾರ್ಕಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಆ ಡೈರೆಕ್ಷನನ್ನು ನೀವು ಫಾಲೋ ಮಾಡಿದ್ರೆ ಆ ಗೇಮ್ಸ್ ಅಲ್ಲಿ ಅವೈಲೇಬಲ್ ಇದೆ. 33+ ಆ್ಯಕ್ಟಿವಿಟೀಸ್ ಫ್ರೀ ಇದೆ. ಇಲ್ಲಿ ಇಷ್ಟು ದೊಡ್ಡದಾದ ಗೋರಿಲ್ಲಾ ಇದೆ. ನೀವೆಲ್ಲಾದರೂ ನೋಡಿದ್ದೀರಾ ಇಷ್ಟು ದೊಡ್ಡ ಗೋರಿಲ್ಲಾ? ಇಲ್ಲಿ ನೋಡಿ, ಶೋಲೆ ಮೂವಿ ಥರ ವೆಸ್ಪಾ ಕೂಡ ಇದೆ, ಆದರೆ ಕಲರ್ ಮಾತ್ರ ಪಿಂಕ್. ಗರ್ಲ್ಸ್ಗೆ ತುಂಬ ಸೂಟ್ ಆಗುತ್ತಲ್ಲ ಪಿಂಕ್ ಕಲರು. ಬೂಮ್ ಬೂಮ್. ಪಾರ್ಕ್ ಒಳಗಡೆ ಈ ಥರ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ನಿಮಗೆ ಹೊಟ್ಟೆ ಹಸು ಆದರೆ ನೀವು ತಿಂದು ಆರಾಮಾಗಿ ಸುತ್ತಬಹುದು. ಎಂಟ್ರಿ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಎಲ್ಲ ಕ್ರಿಪರಿಂದ ಈ ಥರ ಡೆಕೋರೇಟ್ ಮಾಡಿದ್ದಾರೆ ಇವರು. ನೈಟ್ ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಫುಲ್ ಲೈಟಿಂಗ್ ಕೂಡ ಹಾಕಿದ್ದಾರೆ. ನೈಟ್ ಶೋ ಕೂಡ ಇದೆ ಇವ್ರದ್ದು. 2 ಪ್ಯಾಕೇಜಸ್ ಇದೆ, ಡೇ ಪ್ಯಾಕೇಜ್ ಮತ್ತೆ ನೈಟ್ ಪ್ಯಾಕೇಜ್ ಕೂಡ ಇದೆ. 9:30 ಇಂದ 5:30 ಟೈಮಿಂಗ್ ಇದೆ ಬೆಳಗ್ಗೆ, ಡೇ ಪ್ಯಾಕೇಜ್. ಇವಾಗ ನಾವು ಹೋಗ್ತಾ ಇರೋದು ಲಾಂಗೆಸ್ಟ್ ಕ್ಯಾನೋಪಿ ಬ್ರಿಡ್ಜ್ ಮೇಲೆ. ಈ ತರ ಬಂಡೆಗಳ ಮೇಲೆ ಪೇಂಟಿಂಗ್ಸ್ ಕೂಡ ಇದೆ ನಿಮ್ಗೆ ನೋಡಕ್ಕೆ. ಈ ತರ ನೋಡಿ, ಹಿಡನ್ ಫೇಸಸ್ಗಳು ಸಿಗುತ್ತೆ ನಿಮ್ಗೆ. ರಾತ್ರಿ ಲೈಟಿಂಗಿಗೋಸ್ಕರ ಇವರು ಈ ತರ ಬಟರ್ಫ್ಲೈ ವಿತ್ ಲೈಟಿಂಗ್ಸ್ ಎಲ್ಲ ಇಟ್ಟಿದ್ದಾರೆ. ರಾತ್ರಿನ ವ್ಯೂ ತುಂಬಾ ಸಖತ್ತಾಗಿರುತ್ತೆ. ಬನ್ನಿ ಇವಾಗ ಡಿಫ್ರೆಂಟ್ ಆದ ವರ್ಡ್ ಅನ್ನ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಈ ವರ್ಡ್. ಎಷ್ಟು ಡಿಫ್ರೆಂಟ್ ಆದ ಕಲರ್ಸ್ ಮತ್ತೆ ಲೀವ್ಸ್, ಫಿಶಸ್ ಎಲ್ಲ ಡ್ರಾ ಮಾಡಿದ್ದಾರೆ. ಎಷ್ಟು ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ನೋಡಿ. ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಎಂಟ್ರಿ ಆದ ತಕ್ಷಣ ನಿಮ್ಗೆ ವಾವ್ ತರ ಕಾಣಿಸುತ್ತೆ. ಇವಾಗ ನಾವು ಹೋಗ್ತಾ ಇರೋದು ಇನ್ನೊಂದು ಸೆಕ್ಷನ್ಗೆ. ಅಲ್ಲಿ ಬರ್ಡ್ ಐವರಿ ಇದೆ, ಅಕ್ವೇರಿಯಂ ಇದೆ, ಮತ್ತೇನೇನಿದೆ ಅಂತ ನೋಡೋಣ ಬನ್ನಿ. ಇವಾಗ ನಾವು ಎಂಟ್ರಿ ಆಗಿರೋದು ಟನೆಲ್ ಅಕ್ವೇರಿಯಂ. ಹೊರಗಡೆ ಬೋಟ್ ತರ ಶೇಪ್ ಇದೆ, ಒಳಗಡೆ ಟನೆಲ್ ಅಕ್ವೇರಿಯಂ ಇದೆ. ನೋಡಿ ಎಷ್ಟೊಂದು ಕಲರ್ಫುಲ್ ಆದ ಫಿಶಸ್ ಗಳಿದೆ ಇಲ್ಲಿ ಅಂತ.
ನಾವು ಹೋಗ್ತಾ ಇರೋದು ಬರ್ಡ್ಸ್ ಐವರಿಗೆ. ಬನ್ನಿ ಯಾವ್ಯಾವ ತರ ಬರ್ಡ್ಸ್ ಇದೆ ಅಂತ ನೋಡೋಣ. ಎಷ್ಟು ಕಲರ್ಫುಲ್ ಆದ ಪ್ಯಾರೆಟ್ಸ್ ಇದೆ ನೋಡಿ. ಈ ಬರ್ಡ್ ಹೆಸರು ಅಂದ್ರೆ ಹಾರ್ನ್ ಬಿಲ್. ಫುಲ್ ಬರ್ಡ್ಸ್ ನಾಯ್ಸ್ ಇದೆ, ನಿಮ್ಗೆ ಮಾತಾಡಿದ್ ಕೇಳಿಸ್ತಿರ್ಬೋದು. ಇಲ್ಲಿ ನೋಡಿ ಮಕಾವ್ ಇದೆ, 3 ಮಕಾವ್ ಇದೆ. ತುಂಬಾ ಸಖತ್ತಾಗಿದೆ ಬರ್ಡ್ಸ್ ವರ್ಡ್. ಅಲೆಕ್ಸ್ ರಿಯೋ, ಮೋಗ್ಲಿ ರಿಯೋ. ಇವ್ರ ಹೆಸರು ಅಲೆಕ್ಸ್ ಮೋಗ್ಲಿ ರಿಯೋ ಅಂತ. ಎಷ್ಟು ಸಖತ್ತಾಗಿದೆ ನೋಡಿ. ಈ ಕಡೆ ಒಂದು ಕೂತ್ಕೊಂಡಿದೆ. ಭಯ ಆಗ್ತಾ ಇದೆ ನನ್ಗೆ. ಮೋಗ್ಲಿ ಇದ್ರ ಹೆಸರು ಬಂದು ಮೋಗ್ಲಿ. ನೋಡಿ ಎಷ್ಟು ಸುಂದರವಾಗಿ ಶೋಲ್ಡರ್ ಮೇಲೆ ಕೂತ್ಕೊಂಡಿದೆ. ಕಾಡು ಅಂದ್ರೆ ಯಾವಾಗ್ಲೂ ಪ್ರಾಣಿಗಳಿರುತ್ತೆ. ಇಲ್ಲಿ ಲೈವ್ ಪ್ರಾಣಿಗಳು ಇಲ್ಲ ಕಣ್ರಿ. ಇಲ್ಲಿ ಈ ತರ ಗ್ರಾಸ್ ಇಂದ ಮಾಡಿರೋ ಎನಿಮಲ್ಸ್ ನೋಡಲ್ ಸಿಗುತ್ತೆ ನಿಮ್ಗೆ. ಎಲಿಫೆಂಟ್ಸ್ ಇದೆ, ಹಿಪ್ಪೋಪೊಟಮಸ್ ಇದೆ, ರೈನೋಸರಸ್ ಇದೆ, ಕಾಂಗರೂ ಇದೆ. ಇದಕ್ಕೆ ರೂಫ್ ಚೇರ್ ಅಂತ ಅಂತಾರೆ. ನಾವು ಇವಾಗ ಹೋಗ್ತೀವಿ. ಇವಾಗ ನಾವು ಸ್ಕೈ ವಾಕ್ಗೆ ರೋಪ್ ವೇ ಇಂದ ಹೋಗ್ತಾ ಇದೀವಿ. 3 ತರ ಆಪ್ಷನ್ ಇದೆ ನಿಮ್ಗೆ. ಒಂದು ನೀವು ನಡ್ಕೊಂಡು ಹೋಗ್ಬೋದು, ಒಂದು ಸಫಾರಿ ಇದೆ, ಒಂದು ಈ ತರ ರೋಪ್ ವೇ ಇದೆ. ರೋಪ್ ವೇ 150 1 ವೇ ಚಾರ್ಜ್ ಮಾಡ್ತಾ ಇದ್ದಾರೆ ಪರ್ ಪರ್ಸನ್. ನಿಮ್ಗೆ ಸುತ್ತಮುತ್ತಲು ಜಾಸ್ತಿ ಪೆಪ್ಪರ್ ಟ್ರೀಸ್ ಕಾಣಿಸುತ್ತೆ, ಪೆಪ್ಪರ್ ಕ್ರೀಪರ್ಸ್ ಕಾಣಿಸುತ್ತೆ, ಕಾಫಿ ಟ್ರೀಸ್ ಇದೆ, ಆರೆಂಜ್ ಪ್ಲಾಂಟ್ಸ್ ಕೂಡ ಇದೆ ಇಲ್ಲಿ. ಸಖತ್ತಾಗಿದೆ ಈ ಎಕ್ಸ್ಪೀರಿಯನ್ಸ್ ಮಾತ್ರ. ವ್ಯೂ ಸ್ಕೈ ವಾಕ್ ಹೋಗ್ತಾ ಇದ್ದೀವಿ. ಅಕ್ಷತಾ ಮತ್ತು ಪಾಪು ಬರಲಿಲ್ಲ, ತುಂಬ ನಡಬೇಕಂತ. ನಾವು ಹೋಗಿ ನೋಡಿ ಬರೋಣ ಹೆಂಗಿದೆ ಅಂತ ವ್ಯೂ. ಅಂತೂ ಇಂತೂ ಬಂತು. ಓಹ್, ಸಖತ್ ಎಕ್ಸ್ಪೀರಿಯನ್ಸು. ತುಂಬ ಭಯ ಆಗತ್ತೆ ಕೆಳಗಡೆ ನೋಡಿದ್ರೆ. ವ್ಯೂ ನೋಡ್ರಿ ಹೆಂಗಿದೆ, ಸಖತ್ತು. ದಿಸ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ಏರ್ಕಾಡ್. ಲುಕ್ ಎಟ್ ದ ವ್ಯೂ ಗೈಸ್, ಸೂಪರ್ಬ್. Entire Erkard city you can watch from here. Nice experience, cool breeze, really awesome. A kind of must visit place in Erkard.
ತರ ಏನೋ ಒಂದು ಸೆಟಪ್ ಮಾಡಿದ್ದಾರೆ. ಎತ್ತುಗಳಿದೆ, ಹಟ್ಟಿದೆ, ಬಂಡಿ ಇದೆ. ಸ್ಕೈ ವಾಕ್ಗೆ ಬರ್ಬೇಕಾದ್ರೆ ನಾವು ರೋಪ್ ವೇ ಇಂದ ಬಂದ್ವಿ. ಇವಾಗ ವಾಪಸ್ ಹೋಗ್ಬೇಕಾದ್ರೆ ಜೀಪ್ ಇಂದ ಹೋಗ್ತಾ ಇದೀವಿ. ಇದು ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ ಅಂತ. ಡಿಫ್ರೆಂಟ್ ಇದೆ ಎಕ್ಸ್ಪೀರಿಯನ್ಸ್. ಗಟ್ಟಿಯಾಗಿ ಹಿಡ್ಕೊಂಡು ಕುತ್ಕೊಳ್ಬೇಕು. ಇದು ಒಂದು ಒಳ್ಳೆ ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯನ್ಸ್ ಇದೆ. ಕೆಳಗಡೆ ನೋಡಿದ್ರೆ ಭಯ ಆಗುತ್ತೆ. ಅಡ್ವೆಂಚರಸ್ ಆಗಿದೆ. ನಿಮ್ಗೆ ಸುತ್ತಮುತ್ತಲು ಫುಲ್ ಕಾಫಿ ಪ್ಲಾಂಟೇಶನ್ ಕಾಣಿಸುತ್ತೆ. ಇವಾಗೆಲ್ಲ ಫ್ಲವರಿಂಗ್ ಸೀಸನ್. ವೈಟ್ ಕಲರ್ ಫ್ಲವರ್ಸ್ ಆಗುತ್ತೆ ಕಾಫಿಗೆ. ಜೀಪ್ ಕೂಡ ನಡ್ಕೊಂಡು ಹೋಗಿರೋ ಅಷ್ಟು ಸ್ಪೀಡಲ್ಲೇ ನಡೆಸ್ಬೇಕು ಕಣ್ರಿ, ಯಾಕಂದ್ರೆ ಅಷ್ಟು ಸ್ಲೋಪ್ ಇದೆ. ಈಗ ನಾವು ಅಡ್ವೆಂಚರಸ್ ಆಕ್ಟಿವಿಟಿ ಸೆಕ್ಷನ್ಗೆ ಬಂದಿದ್ದೀವಿ. ಬನ್ನಿ ನೋಡೋಣ ಏನೇನು ಆಕ್ಟಿವಿಟೀಸ್ ಇದೆ ಅಂತ. ನೋಡ್ರಿ, ಇದು ಇನ್ನೊಂದು ನೋಡ್ಕೊಂಡು ಕಾಯೆಲ್ಲ ಇಡಬೇಕು. ನೋಡ್ರಿ, ವಾಕು ಮೇಲೆಗಡೆ ಕೈ ಇಡ್ತಾ ಇದ್ದೀನಿ. ಭಯ ಆಗತ್ತೆ, ಎಲ್ಲ ಶೇಕ್ ಆಗ್ತಾ ಇದೆ. ಸುಸ್ತಾಗಿ ಹೋಗ್ತೀರಾ? ಅಯ್ಯಪ್ಪ, ಫುಲ್ ಸುಸ್ತಾಗಿ ಹೋಗ್ತೀರಾ. ನೋಡ್ರಿ, ಈಗ ಇನ್ನೊಂದು ಆಕ್ಟಿವಿಟಿಗೆ ಹೋಗ್ತಾ ಇದ್ದೀವಿ. ಸೈಕ್ಲಿಂಗ್. ಜಿಪ್ ಲೈನ್ ಈಗ ಜಸ್ಟ್ ಆಯ್ತು. ನೋಡ್ರಿ ಹಂಗೆ ಹೋಗ್ಬೇಕು ನೋಡ್ರಿ. ಓ ಸೂಪರ್. ನಮ್ಮ ಸೈಕಲ್ ಬರ್ತಾ ಇದೆ. ಓ ಸೂಪರ್ ರೀ, ಭಯ ಆಗ್ತಾ ಇದೆ. ಓ ಅದೇ ಒಂಥರ ಸಖತ್ ಎಕ್ಸ್ಪೀರಿಯನ್ಸು. ನೋಡ್ಬೋದು ಹೆಂಗಿದೆ ಅಂತ. ಇವು ಎಲ್ಲ ಅಡ್ವೆಂಚರಸ್ ಗೇಮ್ಸ್ ಅನ್ನ ಮುಗಿಸಿ ಇವಾಗ ಬೇರೊಂದು ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಕಾಡಿನ ಮಧ್ಯೆ ಇರೋ ಫೀಲಿಂಗ್ ಬರುತ್ತೆ. ತುಂಬ ಸಖತ್ತಾಗಿದೆ. ನಿಮ್ಮ ಮನಸ್ಸಿಗೆ ಆ ಫೀಲಿಂಗ್ ಶಾಂತತೆ ಬರುತ್ತೆ. ತುಂಬ ಚೆನ್ನಾಗಿದೆ. ಅಲ್ಲಿ ಮುಂದೆ ಏನಿದೆ ಅಂತ ನೋಡೋಣ ಬನ್ನಿ. ಈ ಕ್ಯಾಕ್ಟಸ್ ನೋಡಿ, ಏಜ್ ಎಷ್ಟಿರ್ಬೋದು ಗೆಸ್ ಮಾಡಿ ನೋಡೋಣ. ಇದು 200+ ಇಯರ್ಸ್ದು ಕ್ಯಾಕ್ಟಸ್ ಪ್ಲಾಂಟು. ಎಷ್ಟು ದೊಡ್ಡದಾಗಿದೆ ನೋಡಿ, ಎಷ್ಟು ಮರದ ಥರ ಹೈಟ್ ಆಗಿದೆ ನೋಡಿ. ಇವಾಗ ನಾವು ಹೋಗ್ತಾ ಇರೋದು ಮ್ಯೂಸಿಯಂಗೆ. ರಾತ್ರಿ ನಿಮಗೆ ಲೇಸರ್ ಶೋ ಕೂಡ ಇರುತ್ತೆ. ಇದು ಮ್ಯೂಸಿಯಮ್ದು ಎಂಟ್ರಿ ಪಾಯಿಂಟು. ಬನ್ನಿ ಒಳಗಡೆ ಏನೇನು ಇಟ್ಟಿದ್ದಾರೆ ಅಂತ ನೋಡೋಣ. ಇಲ್ಲಿ ತುಂಬ ಓಲ್ಡ್ ಆದ ಫೋಟೋ ಫ್ರೇಮ್ಸು, ಪೋಸ್ಟ್ ಕಾರ್ಡ್ಸು, ತುಂಬ ಓಲ್ಡ್ ಐಟಮ್ಸ್ ಇಟ್ಟಿದ್ದಾರೆ. ಒಳಗಡೆ ಫೋಟೋಸ್ ಮತ್ತು ವಿಡಿಯೋಸ್ ಅಲೌಡ್ ಇಲ್ಲ, ಅದಕ್ಕೆ ನಿಮಗೆ ಈ ವಿಡಿಯೋ ಸಿಗೋದಿಲ್ಲ. ಅರಣ್ಯ ಅಂದ್ರೇ ಅದ್ಭುತ ಅಲ್ವಾ? ಈ ಅದ್ಭುತವನ್ನು ಅಟ್ರಾಕ್ಷನ್ ಆಗಿ ಇವರು ಮಾರ್ಪಡಿಸಿದ್ದಾರೆ. ನಮ್ಮ ಹಿಂದೆ ಕಾಣಿಸೋದು ಈ ಮರ 200 ಇಯರ್ಸ್ ಓಲ್ಡ್ ಮರ. ಈ ಮರದಲ್ಲಿ ಅವರು 101 ಎನಿಮಲ್ಸನ್ನ ಚಿತ್ರವನ್ನು ಬಿಡಿಸಿದ್ದಾರೆ. ಬನ್ನಿ ನೋಡೋಣ ಏನೇನು ಎನಿಮಲ್ಸ್ ಇದೆ ಅಂತ.
ನಾಯಿ, ಡಾಲ್ಫಿನ್, ಆನೆ, ಸಿಂಹ, ಚಿರತೆ, ಕ್ರೊಕೊಡೈಲ್, ಪಕ್ಷಿಗಳು. ಈ ಮರ ಇಲ್ಲಿದು ಒಂದು ಪಾಯಿಂಟ್ ಆಫ್ ಅಟ್ರಾಕ್ಷನ್. ಪ್ರೈಸಿಂಗ್ ಡೀಟೇಲ್ಸ್ ಮತ್ತು ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ ನೀವು ಈ ವಿಡಿಯೋ ಇಲ್ಲಿ ಪಾಸ್ ಮಾಡಿ ನೋಡ್ಬೋದು.